ಹುಡುಗಿಗೆ ಮಾತು ಬರೋಲ್ಲ ಅಂತಲ್ಲ, ಅವಶ್ಯಕತೆ ಇಲ್ಲ. ಅಂದ್ರೆ ಮಾತು ಯಾಕೆ ಆಡ್ತೀವಿ ನಾವು? ಟು ಕಮ್ಯುನಿಕೇಟ್. ಯಾಕೆ ಮಾಡಬೇಕು? ಇಂಥದ್ದು ಬೇಕು ಕೇಳಬೇಕು, ಇಂಥದ್ದು ಬೇಡ ಹೇಳಬೇಕು. ಪ್ರಯೋಜನ ಇಲ್ಲ ಅನ್ನಿಸ್ತಪ್ಪ. ಇದು ಮೆದುಳಿನ ರೋಗ ಅಲ್ಲ, ಔಷಧಿ ಕೊಟ್ಟು ವಾಸಿ ಮಾಡೋಕ್ಕೆ. ಮನಸ್ಸಿನ ರೋಗ. ಮಾತು ಬರೋಲ್ಲ ಅಂತಲ್ಲ, ಆಡಿ ಪ್ರಯೋಜನ ಇಲ್ಲ ಅನ್ಸಿರ್ಬಹುದು, ಆಡಿದ್ರೆ ಸಮಸ್ಯೆ ಅನ್ಸಿರ್ಬಹುದು. ಅಂದ್ರೆ ಆಡಿದ್ರೆ ತೊಂದರೆನೇ ಅನ್ಸಿದ್ರೆ? ಕಾರಣ ಬಡತನದ ಸನ್ನಿವೇಶದಲ್ಲಿ ಬಂದದ್ದು. ಮೇ ಬಿ ಟ್ರಬಲ್ ಚೈಲ್ಡ್ಹುಡ್. ಎಕ್ಸ್ಪ್ಲಾಯ್ಟ್ ಆಗಿರ್ಬೋದಾ? ಹತ್ತಿರದವರೇ ನಂಬಿದವರೇ ಅದರ ಹೆಣ್ತನ ದುರುಪಯೋಗ ಪಡಿಸ್ಕೊಂಡಿರ್ಬೋದಾ? ಮಾತು ಕಲಿತಿರೋ ಮಗು ಮುದ್ದು ಮುದ್ದಾಗಿ ತೊದಲ್ತಾ ಸಂವಹನದ ಪ್ರಯತ್ನದಲ್ಲಿದ್ದರೆ ದೈಹಿಕವಾಗಿ ಮಾನಸಿಕವಾಗಿ ನೋವು ಕೊಟ್ಟು ಮಾತೇ ತಪ್ಪು ಅನ್ಸಿರಬಹುದಾ? ಇಸ್ ಇಟ್ ಡೆಲಿಬ್ರೇಟ್? ಇರಬಹುದು, ಇಲ್ಲದೇನೂ ಇರಬಹುದು. ಕೋಪದಲ್ಲಿ ಮೌನದ ಮೊರೆ ಹೊಕ್ಕೋರಿದ್ದಾರೆ, ದುಃಖದಲ್ಲಿ ಮೌನದ ಮೊರೆ ಹೊಕ್ಕೋರಿದ್ದಾರೆ. ಹತಾಶೆ, ವಿರಕ್ತಿ, ಬದುಕಿನ ವ್ಯಾಪಾರಗಳಿಂದ ಮುಕ್ತರಾಗೋಕೆ ಜಸ್ಟ್ ಟು ಡಿಸೋಸಿಯೇಟ್ ಮೌನದ ಮೊರೆ ಹೋಗಿರಬಹುದು. ಮೇ ಬಿ ಸೈಲೆನ್ಸ್ ಇಸ್ ಎ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ಮುಂದೆ ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆ. ಅವಳಿಗೆ ಈ ಸನ್ನಿವೇಶದ ಸಾಂದ್ರತೆ ಅರಿವಾಗಬೇಕು. ಈಗಾಗಿರೋದು ಸಮಸ್ಯೆ ಅನ್ನಿಸ್ಬೇಕು, ಉತ್ತರ ನಮ್ಮ ಹತ್ರನೇ ಇದೆ ಅನ್ನಿಸ್ಬೇಕು. ಆಗ ಮಾತು ಬರುತ್ತೆ, ವಿಷಯನೂ ತಿಳಿಯುತ್ತೆ. ಸರಿ. ಪ್ರತಿದಿನ ಮಧ್ಯಾಹ್ನ 3 ಗಂಟೆ ಕರ್ಕೊಂಡು ಬನ್ನಿ. ಥ್ಯಾಂಕ್ಸ್. ಹುಡುಗಿ ಮನೆಯವರು ಯಾರು ಬಂದರೆ ಸೂಕ್ತ. ಅಂದ್ರೆ ನಿಮಗೆ ಹುಡುಗಿ ಹೇಗೆ ಪರಿಚಯ? ಸಮಾಜ ಸೇವೆಗೆ ಅಂತ ಗುರುತಿಸ್ಕೊಂಡ ಸಂಸ್ಥೆಗಳೊಂದಿಗೆ ಕೆಲಸ ಮಾಡ್ತಾ ಇದ್ದೀನಿ. ಆ ವಲಯದಲ್ಲಿ ನನ್ನ ಹೆಸರು ಪರಿಚಿತ. ಸಂಸ್ಥೆ ಮುಖಾಂತರ ಬಂದರೂ ಆಗುತ್ತೆ. ಅರ್ಥ ಆಗಲಿಲ್ಲ. ನಿಮಗೆ ಇದು ಪ್ರವೃತ್ತಿ, ನನಗೆ ವೃತ್ತಿ. ಈ ಸಮಸ್ಯೆ ಒಂದು ದಿನದಲ್ಲಿ ತಿಂಗಳಲ್ಲಿ ಬಗೆಹರಿಯುವಂಥದ್ದಲ್ಲ. ಸಾಕು ಅಂತ ಅನ್ನಿಸಿದಾಗ ನೀವು ಸುಮ್ಮನಾಗ್ತೀರಿ. ಈ ಜಂಜಾಟದ ಒಂದು ಭಾಗವಾಗಿ ನಾನು ಉಳ್ಕೋತೀನಿ. ಮನೆಯವರು ಬರಲಿ, ಇಲ್ಲ ಇದಕ್ಕಾಗಿ ಜವಾಬ್ದಾರಿ ತಗೊಳ್ಳೋ ಸಂಸ್ಥೆ ಮೂಲಕ ಬರಲಿ. ಖರ್ಚು ವೆಚ್ಚ ಚಿಂತೆ ಬೇಡ. ನನ್ನ ತಂದೆ ವಕೀಲರು, ರಾಜಾರಾಯರು, ಬರ್ಸೋದಾಗತ್ತೆ. ಖರ್ಚು ವೆಚ್ಚದ್ದಲ್ಲ, ಲಾಭ ನಷ್ಟದ್ದು. ಅಂದ್ರೆ ನಾಳೆ ಹುಡುಗಿ ಮಾತಾಡಿ ಹೆಸರು ಹೇಳುತ್ತೆ, ನಂತರ ನ್ಯಾಯಾಲಯದ ಮೂಲಕನೋ ಅಥವಾ ಹೊರಗೋ ಇತ್ಯರ್ಥ ಆಗುತ್ತೆ. ಕೊನೆಗೆ ಬಂದು ನಿಲ್ಲೋದು ಒಂದು ಕಾಂಪೆನ್ಸೇಷನ್ನಲ್ಲಿ. ಪರಿಸ್ಥಿತಿ ಆಗ ದುರುಪಯೋಗ ಆದರೆ ನನ್ನ ಹೆಸರು ಕೆಡುತ್ತೆ. ನನ್ನ ನೋಡಿದ್ರೆ ಹಾಗನ್ಸತ್ತಾ? ಅಪ್ಪ ಅಮ್ಮ ಸಾಕಷ್ಟು ದುಡ್ದಿದ್ದಾರೆ. ಇದರ ಪರಿಸ್ಥಿತಿ ಮೇಲೆ ಬದುಕೋ ಅವಶ್ಯಕತೆ ಇಲ್ಲ. ಸುಮ್ಮನಾದ್ರಿ? ಮೌನದ ಮೊರೆ ಹೊಕ್ಕೆ, ಡೆಲಿಬ್ರೇಟ್. ಮನಸ್ಸಿನ ಸತ್ಯ ಆಡಿದ್ರೆ ನಿಮಗೆ ನೋವಾಗುತ್ತೆ. ನೋಡಿದ್ರೆ ಹಾಗನ್ಸುತ್ತಾ ಅಂದ್ರಿ ವ್ಯಾಘ್ರಕ್ಕೆ ಸಾಮಾನ್ಯವಾಗಿ ಗೋಮುಖ. ಪರಿಸ್ಥಿತಿ ದುರುಪಯೋಗ ಪಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ರಿ ನಿಮಗಿಲ್ಲ, ನಿಮ್ಮ ತಂದೆಗಿರಬಾರ್ದು ಅಂತಿಲ್ವಲ್ಲ. ಮನೆಯವರು ದುರುಪಯೋಗ ಪಡಿಸ್ಕೊಳ್ಳಲ್ವಾ? ಪಡಿಸ್ಕೋಬೋದು. ಆದರೆ ಪಾಪ ನನ್ನ ಕುತ್ತಿಗೆ ಮೇಲಿಲ್ಲ. ಫೀಸ್ ಬಂತು, ತಗೊಂಡೆ ಅಷ್ಟೇ. ಹೊರಗಿನವರು, ಕಾನೂನು ರೀತಿಯ ಜವಾಬ್ದಾರಿ ಇಲ್ಲದವರು ದುರುಪಯೋಗ ಪಡಿಸ್ಕೊಂಡು ದುಡಿದ್ರೆ ಶಾಮೀಲಾದ ಹಾಗೆ, ಪಾಪದಲ್ಲಿ ಪಾಲು ತಿಂದ ಹಾಗೆ. ನಾವಿಬ್ರು ಜೀವನ ಪರ್ಯಂತ ಮೌನವನ್ನು ಅಪ್ಕೋಬೇಕಾಗತ್ತೆ. ಇದನ್ನು ಮಾತಾಡಿಸಿ ನಾವು ಮೌನಿಗಳಾಗೋದ? ಅಪ್ಪ ಇರಬೇಕಲ್ಲ, ಕರೆಸಿ. ಹಗಲು ವೇಷ ಅಮ್ಮ, ಸುಳ್ಳೆ ಕುಣಿತಾರೆ, ಭಯ ಆಗತ್ತೆ. ರಾತ್ರಿದೇನು ಸುಖನಾ? ಬರೀ ರಂಗು ಕಣೋ. ಕತ್ತಲು ಬೆಳಕಿನ ಆಟದಲ್ಲಿ ಎಲ್ಲ ಸೌಂದರ್ಯ ಅನ್ಸುತ್ತೆ, ಬೆಳಕು ಹರಿದ್ರೆ ರೋಗ ಅಲ್ವಾ? ವೆಂಕಟೇಶ್ ಚಿಕ್ಕಪ್ಪನ ನೀನು ನಂಬ್ತೀಯಾ? ಇಲ್ಲ,
ಅವ್ರನ್ನ ಕಂಡ್ರೆ ಪ್ರೀತಿ ಇದೆಯಾ? ಇಲ್ಲ, ದ್ವೇಷ. ಮತ್ತೆ ಯಾಕೆ ಅವ್ರನ್ನ ಪಾಲ್ದಾರನಾಗಿ ಇಟ್ಕೊಂಡು ಸಹಿಸ್ತೀಯಾ? ನಿಮ್ಮಪ್ಪ ಹುಟ್ಟು ಹಾಕಿದ ಸಂಸ್ಥೆ. ಮೊದಲಿಗೆ ಅವನು, ಅವ್ರ ತಮ್ಮ, ನಂತರ ನಾನು ಹೆಂಡತಿ. ಮದುವೆ ಆಗಿ ಇಲ್ಲಿಗೆ ಬರೋಕ್ ಮೊದಲಿಂದಲೇ ಅವನು ಪಾಲ್ದಾರ. ಅವ್ರು ಸತ್ರು ಅಂತ ತಕ್ಷಣಕ್ಕೆ ಅವನನ್ನ ಕೈ ಬಿಟ್ರೆ ಆಸ್ತಿ ಆಸೆ ಹೆಂಗಸಿಗೆ ಅವಕಾಶವಾಗ್ತಿದ್ದ ಹಾಗೆ ಓಡಿಸಿದ್ಲು ಅಂತಾರೆ. ಅದಕ್ಕೆ ಇಷ್ಟವಿಲ್ದಾಗಿದ್ರು ಅನುಭವಿಸ್ತೀಯ, ಹಾ, ವೇಷ ಕಟ್ತೀಯ. ಬೇರೆ ದಾರಿ? ಈಗ ಅನಿಲ MBAನಲ್ಲಿ ರ್ಯಾಂಕ್ ಬಂದ, ಬುದ್ಧಿವಂತ. ವಿಷಯ ಕಿವಿಗೆ ಬೀಳ್ತಿದ್ದಂಗೆ ಮನಸ್ಸಿಗೆ ಬಂದ ಮೊದಲ ಭಾವ ಹೊಟ್ಟೆ ಉರಿತು. ನನ್ನ ಮಗ ನೀನು ಅಪ್ರಯೋಜಕ, ಅವನು ದಾಯಾದಿ, ಸಂಕಟ ಆಯಿತು. ಆದರೂ ಎದುರಿಗೆ ಬಂದಾಗ ಕೂರಿಸ್ಕೋತೀಯ, ಪ್ರೀತಿಯಿಂದ ಆಧರಿಸ್ತೀಯ. ಕೈಯಾರೆ ಬಡಿಸ್ತೀನಿ, ಹೊಟ್ಟೆ ತುಂಬ ತಿನ್ನು ಅಂತೀನಿ, ನಾಟಕ ಆಡ್ತೀನಿ. ಮನುಷ್ಯ ಬುದ್ಧಿವಂತ, ಅಪಾಯ. ಮತ್ತೆ ವೇಷ. ಈಗ ಆಕಾಂಕ್ಷ ನನ್ನ ದಾರಿನೇ ಹಿಡಿತಿದ್ದಾಳೆ. ಕಾಲೇಜ್ ಬಿಟ್ಟಾಯ್ತು, ಊರು ಸುತ್ತೋದಕ್ಕೆ ಶುರು. ಬುದ್ಧಿ ಕಮ್ಮಿ. ರೂಪ ಇದೆ, ವಯಸ್ಸಿದೆ, ಹಣ ಇದೆ, ಗಬ್ಬು ಮಾಡ್ಕೋತಾಳೆ. ಸಣ್ಣಗೆ ಸಂತೋಷ ನಿನಗೆ. ಮನೆ ಹುಡುಗಿ ದಾರಿ ಬಿಡ್ತಿದ್ದಾಳೆ, ದುಃಖ ಆಗ್ಬೇಕಲ್ವಾ? ಕೆಟ್ಟ ನಿಲ್ಲಿ. ಮೈದನನ ಕರೆದು ಕೂರಿಸಿ ದುಃಖ ತೊಡ್ಕೋತೀನಿ. ಮತ್ತೆ ನಾಟಕ. ಹಗಲು ವೇಷಕ್ಕೆ ಬೆಲೆ, ಅದರಲ್ಲೇ ಸುಖ. ಇದು ಸುಖ ಅಲ್ಲಮ್ಮ, ರೋಗ. ನಿನ್ನ ಪ್ರಪಂಚದ ಸತ್ಯ ಇದು. ಸ್ವಂತದವರ ಏಳಿಗೆಯಲ್ಲಿ ಈರ್ಷೆ, ಅವರ ಸಂತಸದಲ್ಲಿ ದುಃಖ. ನನ್ನ ಪ್ರಪಂಚ ಅದ್ಭುತ. ಹಗಲ ನಿದ್ದೆ, ರಾತ್ರಿ ಎಚ್ಚರ, ಕತ್ತಲು ಬೆಳಕಿನ ಆಟದಲ್ಲಿ ದೇವಲೋಕ, ಸುರಾಪಾನ, ಸುತ್ತೆಲ್ಲ ಅಪ್ಸರೆಯರು. ಗುರುತು ಪರಿಚಯ ಇಲ್ಲ, ನೆಂಟ್ರಿಷ್ಟ್ರಲ್ಲ, ಆದರೂ ಸುಖ ಇದೆ. ಅಲ್ಲಿ ಬದುಕು ಸುಳ್ಳು, ಪ್ರೀತಿ ನಟನೆ. ಇಲ್ಲಿದೇನು? ಇಲ್ಲಿ ಬದುಕು ಸುಳ್ಳೆ, ಪ್ರೀತಿ ನಟನೇನೆ. ಆದರೆ ಅಲ್ಲಿ ವಾತಾವರಣದಲ್ಲಿ ಸುಖ ಇದೆ, ಇಲ್ಲಿ ದುಃಖ. ಒಂದೇ ಮನೆ ಅಂತ ಬದುಕ್ತೀವಿ. ಸ್ವಂತದವರು, ಸ್ನೇಹಿತರು, ನೆಂಟ್ರಿಷ್ಟ್ರು ಅಂತ ಗುರುತಿಸ್ಕೋತೀವಿ. ಪ್ರೀತಿ ನಟಿಸಿ, ದ್ವೇಷ ಸಾಧಿಸಿ, ದುಃಖ ಹಂಚ್ತೀವಿ. ಸುಖ ದುಃಖ ಎರಡು ಸುಳ್ಳೆ ಅಮ್ಮ. ಆದರೆ ಅನುಭವ, ಸುಖದ ಅನುಭವ, ದುಃಖದ ಅನುಭವ, ಅದು ಸುಳ್ಳಲ್ವಲ್ಲ? ನಾನು ಸುಖನ ಆರಿಸ್ಕೊಂಡಿದ್ದೀನಿ. ಮದುವೆ ಮಾಡ್ಕೊ. ಜೊತೆಗೊಬ್ಬರು ಬೇಕಾ? ನಿನಗೂ ಆಗತ್ತೆ. ಸ್ವಾತಂತ್ರ್ಯಕ್ಕೆ ಕಡಿವಾಣ. ಅಂಗಳದಲ್ಲಿ 2 ಮಕ್ಕಳು. ನನಗೊಂದು ಸ್ವಾಭಾವಿಕ ಬದುಕು. ಇರೋದೊಬ್ಬ ನೀನು. ಬುದ್ಧಿ ಇದೆ, ಅದು ಗೊತ್ತು. ವಿದ್ಯೆ ಕಡೆ ಗಮನ ಇಲ್ಲ, ಅಲ್ಲಿ ಸೋತೆ. ಸಂಸ್ಥೆ ಮೇಲಿನ ಅಧಿಕಾರ ಕೈಲಿದೆ, ಅಲ್ಲಿ ಹುದ್ದೆ ಕೊಟ್ಟು ಕೂರಿಸ್ತೀನಿ. ಕೊಬ್ಬರಿಗೆ ಹಣ ಪೂರ್ತಿ ನಿಂದೆ ಆಗತ್ತೆ. ಬಗಲಿಗೆ ಹೆಂಡತಿ, ತೊಡೆ ಮೇಲೆ 2 ಮಕ್ಕಳು. ಅಂಗಳದಲ್ಲೊಂದು ಲೈಫ್ ಸೈಜ್ ಗ್ರೂಪ್ ಫೋಟೋ. ಮುಂದೆ ನಾನು ಕೂರ್ತೀನಿ, ಹಿಂದೆ ನೀನು, ನಿನ್ನ ಹೆಂಡತಿ. ನಿನ್ನ ಹೆಗಲ ಮೇಲೆ ಒಂದು ಗಂಡು, ಅವಳ ಕಂಕ್ಳಲ್ಲಿ ಒಂದು ಹೆಣ್ಣು. ಸುಂದರ ಸುಖಿ ಸಂಸಾರ. ಕತ್ತಲು ಬೆಳಕಿನ ರಂಗಲ್ಲಿ ಅದ್ಭುತ ಸುಖ. ಸುಳ್ಳೇ ಸರಿ, ಸುಖದ ಅನುಭವ ಸುಳ್ಳಲ್ವಲ್ಲ? ಫೋಟೋದಲ್ಲಿ ಶಾಂತಿ, ಅದ್ರ ಆಚೆಗಿಂದು ದುಡಿದು ದಣದು ಬಂದು ಒಂದು ತುತ್ತು ಕಲಸು ಬಾಯಿಗೆ ಇಡ್ಲಿಕ್ಕಿಲ್ಲ. ಶುರು ಮಾಡ್ತಿದ್ದೆ ಸವಾರಿ. 10 ತಲೆಮಾರು ಕೂತು ತಿನ್ನೋ ಶಾಸ್ತಿ ಇತ್ತು. ಪೆದ್ದ ಪೆದ್ದ ಕಳೆದ್ರಿ. ಮುಖ ನೋಡಿ ಮದುವೆ ಆಗಿ ಬಂದದ್ದಲ್ಲ, ನೀವು ಉಳಿಸಿರೋದು ಅದೊಂದೇ. ಯೋಗ್ಯತೆಗೆ ಮಗು ಬೇರೆ. ತಮ್ಮ ಅವನ ಸಂಸಾರ, ಹಣೆ ಬರಹನ ಮೊದಲು ಆಚೆಗೆ ಹಾಕಿ. ಅರ್ಧ ಅಡಿ ಮೀರಿದ ಹೆಜ್ಜೆ ಇಡೋಕೆ 1 ಅಡಿ ನೆಲ ಸಾಕು. ಅದ್ಯಾಕಮ್ಮ ಇಡೀ ಭೂಮಂಡಲವನ್ನೇ ಆಕ್ರಮಿಸೋ ಚಪಲ? ಕೊಲ್ತೀರಿ, ಬೇಡಿಕೊಳ್ತೀರಿ, ಕಾಡಿಕೊಳ್ತೀರಿ, ಆಡಿಸ್ಕೊಳ್ತೀರಿ. ಗೆದ್ದಾಗ ಮೆರೆದುಕೊಳ್ತೀರಿ, ಸೋತಾಗ ಹಂಗಿಸ್ಕೊಳ್ತೀರಿ. ಫೋಟೋದಲ್ಲಿರೋ ಸುಖ ಶಾಂತಿ ಹೊರಗಿಲ್ಲ ಅಮ್ಮ. ಈಗೇನು ಎಲ್ಲ ಬಾಡಿಗೆಗೆ ಸಿಗುತ್ತೆ. ಹೊರಕ್ಕಾದ್ರೂ ಸರಿ, ಹೆರಕ್ಕಾದ್ರೂ ಸರಿ, ಸಾಕಾದ್ರೂ ಸರಿ.
ಅಂದವಾದದ್ದನ್ನು ಆರಿಸಿ ಒಂದು ಫೋಟೋ ತೆಗ್ಸೋಣ. ಅಂಗಳದಲ್ಲಿ ರಾರಾಜಿಸ್ಲಿ. ಮುಖ ಬೇಸರ ಬಂದರೆ ಪಾತ್ರೆಯನ್ನು ಬದಲಿಸಿ ಮತ್ತೊಂದು ಫೋಟೋ. ಬರ್ತೀನಿ. ಇವತ್ತೊಂದು ರಾತ್ರಿ ಮನೇಲಿ ಇರ್ಬೋದಾಗಿತ್ತು. ನೆನಪಿದೆ, ನಾಳೆ ಅಪ್ಪನ ತಿಥಿ. ಬೇಗ ಬರ್ತೀನಿ. ಹೆಗಲ ಮೇಲೆ ಒರಗಿದ್ದೀನಿ, ಮಡಿಲಲ್ಲಿ ಆಡಿದ್ದೀನಿ, ಸುಖ ಅನುಭವಿಸಿದ್ದೀನಿ. ನೆನಪಿಗೆ ಒಂದು ಹಗಲು ವೇಷ ಕಟ್ತೀನಿ. ಬರಲಾ? ಅಲ್ಲಿರುವುದು ನನ್ನ ಮನೆ, ಇಲ್ಲಿರುವುದು ಸುಮ್ಮನೆ. ಇದೇನೆ ಕತ್ಲಲ್ಲಿ ಕೂತಿದೆ? ಟೇಬಲ್ ಲ್ಯಾಂಪ್ ಉರಿತಿದೆ, ಓದ್ತಿದ್ದೆ. ನಿಮ್ಮಪ್ಪ? ದೇವಸ್ಥಾನ. ಮರ್ತಿದ್ದೆ, ಇವತ್ತು ಸಂಕಷ್ಟಿ, ಬೆಳಗಿಂದ ಹಸ್ಕೊಂಡಿರ್ತಾರೆ. ಏನ್ ಮಾಡಿದ್ಯಾ? ನಾನಾ? ಹ್ಞೂ. ನಾನೇನ್ ಮಾಡ್ಲಿ? ಬಂದವಂದಷ್ಟು ಬೇಸಿಡಕ್ ಆಗ್ತಾ ಇರ್ಲಿಲ್ವಾ? ಅದೇನ್ ಮಕ್ಕಳು, ಮನೆ ಕೆಲಸ ಮಾಡೋದು ಅವಮಾನ. ಬಂದು ಕಸ ಹೊಡೆದು ದೀಪ ಹಚ್ಚಕ್ ಆಗ್ತಿರ್ಲಿಲ್ವಾ? ಸಾಕಾಗಿರುತ್ತೆ ಆಫೀಸ್ನಲ್ಲಿ. ಅಲ್ಲಿಂದ ಬಂದ್ರೆ ಇಲ್ಲಿ ಶುರು. ಇಲ್ಲದನ್ನ ಅಲ್ಲಿ ಸುಧಾರಿಸ್ಕೊಳಕ್ಕಾಗಲ್ಲ. ಗಂಡಸು ಹೆಂಗಸು ಒಂದೇ, ಅದೇ ಸಂಬಳ ಕೊಡೋದಿಲ್ವಾ? ದುಡಿರಿ, ಕಷ್ಟವಾದ್ರೆ ಕೆಲಸ ಬಿಡಿ ಅಂತಾರೆ. ಅಲ್ಲಿ ಸಾಕು ಸಾಕು ಅಂತ ಇಲ್ಲಿಗೆ ಬಂದ್ರೆ ಮನೆ ಹೆಂಗಸು ಅಲ್ಲ ಅಲ್ಲ, ಮನೆ ಹೊಡತಿ. ಕಷ್ಟವಾದ್ರೆ ಕೆಲಸ ಬಿಡು, ಉಜ್ಜೋದೇನಿದ್ರು ನಿಂದೆ. ಇಲ್ಲಿ ಮಾತು. ಮಕ್ಕಳು ಹೊರೇನೆ. ಎರಡನೇದಂತೂ ಬೇಕಿರ್ಲಿಲ್ಲ, ಹೆಚ್ಚು ಹೆಚ್ಚೆ. ಅದು ಹೆಣ್ಣಾದ್ರಂತೂ ಕಣ್ಣಿಗೆ ಬಿದ್ದ ಕಸ. ಹಾಗಂದ ಯಾರಾದ್ರೂ ಮುದ್ಕಂಗ್ ಮದುವೆ ಮಾಡ್ಕೊಟ್ಟು ಮರ್ತು ಬಿಡು. ತನಧೀಂ ತನಧೀಂ ತಾಂ ತಧಿರನಾ ತನಧೀಂ ತನಧೀಂ ತಾಂ ತಧಿರನಾ ತನಧೀಂ 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 ಧೀಂ ತಾಂ ತನಾನಧಿರನಾ ತನಧೀಂ ತನಧೀಂ. ನೀನು ಅನ್ಬಿಟ್ಟಿಯಲ್ಲ ಆ ಮಾತನ್ನ. ಅದ್ಯಾಕೆ? ನನ್ನ ಮನಸ್ಸಿಗೆ ನೋವು ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿನಗೆ? ಏನ್ ಮಾಡ್ದೆ ನಾನು? ಅಂತದ್ ಏನ್ ಮಾಡ್ದೆ ನಾನು? ಮತ್ತಿನ್ನೇನಮ್ಮ, ಮಧ್ಯಾಹ್ನ ಲೆಕ್ಚರರ್ಸ್ ಇರ್ಲಿಲ್ಲ, ಕಾಲೇಜ್ ಮುಗೀತು, ಇಲ್ಲಿ ಬಂದ್ ಕೂತೆ. 2 ಬಕೆಟ್ ಬಟ್ಟೆ ಒಗ್ದಾಕಿದೀನಿ ಗೊತ್ತಾ? ಅಪ್ಪ ಡಾಕ್ಟ್ರು ಅಂದ್ರು, ಕರ್ಕೊಂಡು ಹೋದೆ. ನನಗಿಲ್ಲಿ ಟೆನ್ಷನ್ನು, ಓದ್ಬೇಕು. ಜೊತೆಗೆ ಬಾ. ಈಗ ನೋಡು, ದೇವಸ್ಥಾನಕ್ಕೆ ಒಬ್ಬರೇ ಹೋಗಿದ್ದಾರೆ. ಜೊತೆ ಬೇಕು ಅಂತಲ್ಲ, ನರಳಿಸೋದು. ಅಲ್ಲಿ ನೆಟ್ ಕ್ಲಾಸ್ ಮಾಡಲ್ಲ, ಲೈಬ್ರರಿಲಿ 1 ಬುಕ್ ಇದ್ರೆ ಇನ್ನೊಂದು ಬುಕ್ ಇರಲ್ಲ. ಟ್ಯೂಷನ್ ಅಂತ ನಾನಂದ್ರೆ ಮುಂದಿನ ತಿಂಗಳು ಅಂತ ನೀನಂತ್ಯ. ಓದೋದು ಅರ್ಥ ಆಗಲ್ಲ. ಅವನೇನೋ ಬುದ್ಧಿವಂತ, ಅವನ್ ಕಾಂಬಿನೇಷನ್ ನನಗೆ ಯಾಕೆ ಕೊಡಿಸ್ದೆ? ಅವನ್ ಪುಸ್ತಕಗಳಿದ್ವು ಅಷ್ಟೇ. ಏನ್ ಮಾಡ್ಲೆ? ಮುದ್ಕೊಂಡ್ ಕೊಟ್ಟು ಮದುವೆ ಮಾಡಿದ್ರು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಚಿಗುರಿಗೆ ಹಳೆ ಬೇರು ತನ್ನ ಸಾರ ಕೊಡಬೇಕು. ಅದರ ಅನುಭವ ಇದಕ್ಕೆ ದಾರಿದೀಪ. ಕಾವ್ಯ ಅದ್ಭುತವಾಗಿದೆ. ಈ ಮುದಿ ಬೇರು ಚಿಗುರು ಚೈತನ್ಯದ ಮೇಲೆ ತಾನು ಬಲಿಯುತ್ತೆ. ಚಿಗುರು ಬೆಳಿಬಾರ್ದು, ಬಲಿಬಾರ್ದು. ಆ ಮುದಿ ಬೇರ್ಗೆ ತನ್ನ ಅಸ್ತಿತ್ವದ ಭಯ. ಬಿಡು. ಇಲ್ಲ, ಹಂಗಸ್ದೆ. ಮುದುಕನಿಗೆ ಮದುವೆ. ಇಲ್ಲಿ ಕೇಳೆ, ಎಲ್ಲರ ಹಾಗೆ ತಾಯಿ ನಾನು. ಜಗತ್ತಿನ ಎಲ್ಲ ತಾಯಂದ್ರ ಹಾಗೆ ಹೊತ್ತು ಹೆತ್ತು ಸಾಕಿ ಸಲಹಿ ಭವಿಷ್ಯ ರೂಪಿಸೋ ಚೈತನ್ಯ ಇದೆ ನನಗೆ. ಆದ್ರೆ ಏನ್ ಮಾಡ್ತೀಯ? ಈ ಮನುಷ್ಯನಿಗೆ ಕೀಳರ್ಮೆ, ಸ್ವಾಭಾವಿಕವಾದ ಮನಸ್ಥಿತಿ ಇಲ್ಲ. ಸಮಯ, ಹಣ, ಬುದ್ಧಿ ಎಲ್ಲ ತನಗೇ ಬೇಕು, ಸೆಳ್ಕೋತಾನೆ. ಇವ್ರಿಗೆ ವಯಸ್ಸಾಗಿದೆ, ನನ್ ತಪ್ಪ. ಇವ್ರಿಗೆ ಸಂಬಳ ಕಮ್ಮಿ, ನನ್ ತಪ್ಪ.
ಇನ್ ಬುದ್ಧಿವಂತಿಕೆ. ಪಾಪಿಗಳ ಭಯದಲ್ಲಿ ಸರಸ್ವತಿ ಗುಪ್ತಗಾಮಿನಿ ಅಂತೆ. ಬತ್ ಹೋಗಿದೆ ಚೈತನ್ಯದ ಸೆಲೆ. ಇಟ್ಸ್ ಟೈರಿಂಗ್. ನೀನ್ ಹಂಗಸ್ತೀಯ. ಸಾರಿ. ಸಾಲ್ದು. ಅಡುಗೆಗಿಡ್ಲ? ಬಣ್ಣವಾಗಿದೆ ದಿರ್ಸು. ಅಣ್ಣನ್ ಶರ್ಟ್. ಈ ವಯಸ್ಸಿನಲ್ಲಿ ಬಣ್ಣದ್ದೇ ಚಪ್ಲ. ಏನ್ ಗೊತ್ತಾ, ನೀನ್ ಒಂದ್ಸತಿ ಕಾಲೇಜಿಗೆ ಬಂದು ನೋಡ್ಬೇಕು. ದಿನಕ್ಕೊಂದು ಹೊಸ ಹೊಸ ದಿರ್ಸು ಬಣ್ಣದ ಬಟ್ಟೆ ಹಾಕೊಂಡ್ಬರ್ತಾರೆ ಗೊತ್ತಾ. ಇವತ್ತು ಹಾಕಿದ್ ಇನ್ನೊಂದು ದಿನಕ್ಕಿಲ್ಲ, ತಿಂಗಳಾದ್ರೂ ರಿಪೀಟ್ ಮಾಡಲ್ಲ ಗೊತ್ತಾ. ನಿಂದದೇ ವಾರ 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 ಅದೇ ದಿರ್ಸು ಅದೇ ಬಣ್ಣ. ಅದೇನೋ ಅಮ್ಮ, ದಿನಕ್ಕೆ 2 ದಿನಕ್ಕೆ ಅದೇ ಬಟ್ಟೆ ಅದೇ ಬಣ್ಣ ಹಾಕೊಂಡು ಹೋಗಕ್ಕೆ ನಾಚಿಕೆ. ಬೆತ್ತಲೆ ತಿರುಗಿದ್ರು ನಾಚಿಕೆ ಆಗಲ್ಲ. ಅದೇ ಬಣ್ಣ. ಐದ್ನೇಳು ನಾನು ಅಮ್ಮನ ಮನೇಲಿ. ದೊಡ್ಡಕ್ಕನಿಗೆ ಬಟ್ಟೆ ಚಿಕ್ಕದಾಗ್ತಿದ್ದ ಹಾಗೆ ನಂತರದೊಳಗೆ. ನನ್ನ ವೇಳೆಗೆ ಬರೋ ಹೊತ್ತಿಗೆ ತೇಪೆ. ರಿಬ್ಬನ್ನು ಬಳೆ ಮೊದಲುಗೊಂಡು ಹಳೇದೆ. ಬಣ್ಣ ಮಾಸಿದ್ದನ್ನ ರಿಬ್ಬನ್ನು ಬಳೆ ಅಂತಾರೇನೆ. ಬಣ್ಣಕ್ಕೆ ಅಲ್ವಾ ರಿಬ್ಬನ್ನು ಬಳೆ ಅನ್ನೋದು. ಬಟ್ಟೆ ತೇಪೆ, ಬಣ್ಣವಿಲ್ಲದ ರಿಬ್ಬನ್ನು, ಅನ್ನ ತಂಗಳು. ಹಸಿವು ಒಂದೇ, ಫ್ರೆಶ್ ಆಗಿರೋದು. ಕರಳಲ್ಲಿ ಕ್ಷಣ ಕ್ಷಣಕ್ಕೂ ಗುಳು ಗುಳು ಗುಳು. ಕೊಡು ಕೊಡು ಕೊಡು, ಏನಾದರೂ ಕೊಡು. ಏನು ಇಲ್ವಾ, ಮತ್ತೆ ಶುರು. ಗುಳು ಗುಳು ಗುಳು. ಹಸುವು ತಿಂದಷ್ಟು ಬೆಳೀತಿತ್ತು. ಸಾಲದಕ್ಕೆ ವಯಸ್ಸು ಬೇರೆ. ಕೈ ಮುಗಿತೀನಿ ಪ್ಲೀಸ್. ಹಂಗಸ್ದೆ ಮುದ್ಕನ್ ಹೆಂಡ್ತಿ. ನೋವಾಗುತ್ತೆ, ಬೇಡ. ಇವತ್ತು ಒಂದು ದಿನ ಅವಕಾಶ ಕೊಡೆ. ಆಳದ್ದು ದುಃಖ ದುಮ್ಮಾನ ಒಮ್ಮೆ ಹರಿಸ್ಬಿಡ್ತೀನಿ. ದೊಡ್ಡಕ್ಕೆ ನೋಡಕ್ ಬಂದ್ ಗಂಡು 3 ಆಗ್ಬೋದು ಅಂದ. ಬಿಟ್ರೆ ಸಿಕ್ಕಲ್ಲ. 1-2 ತಿಂಗಳು ಟೈಮ್ ಕೊಡಿ, ಮೊದಲನೇ 2 ದಬ್ಬಿಡ್ತೀನಿ. ಇಲ್ಲದೆ ಹೋದ್ರೆ ಹಾಗೆ ಉಳ್ಕೊಂಡ್ಬಿಡತ್ವೆ. ಹಳೆ ಸ್ಟಾಕು. ಯಾರಿದ್ದೀರಿ, ಡಿಸ್ಕೌಂಟ್ ಸೇಲು, ಸರ ಅಂತ ಖಾಲಿ. 3 ತಿಂಗಳು ಮೊದಲನೇಳು ಮನೆಗೆ ವಾಪಸ್ ಬಂದ್ಲು. ಮಗಳು ಚಿನ್ನ ಅಂತ ಅಪ್ಪ ಗಿಲಿಟ್ ಬಂಗಾರ ಹಾಕಿದ್ನಂತೆ. ಮನೆ ಲಕ್ಷ್ಮಿ ಅಂತ ಮನೆ ತುಂಬಿಸ್ಕೊಂಡವರು ಬಂಗಾರ ತರದ್ದು ಲಕ್ಷ್ಮಿನೇ ಹೌದು, ಆದರೆ ದರಿದ್ರ ಅಂತ ದಬ್ಬಿದ್ರು. ಎಮ್ಮ ಮನೆ ಅಂಗಳದಿ ಬೆಳೆದೊಂದ ಹೂವೊಂದು ಬಾಡಿ ಬಸವಳಿದು ಬಂದು ಕೂತಾಯ್ತು. ಬಸ್ಸರು ಬೇರೆ. ಈ ಗಲಾಟೆಯಲ್ಲಿ 4 ಕಾಲೇಜ್ಗೆ ಹೋದವಳು ಮನೆಗೆ ವಾಪಸ್ ಬರಲಿಲ್ಲ. ನನಗೆ ಕಾಲೇಜ್ ಸಾಕು ಅಂದ್ರು. ಮುಗ್ಸು ಪ್ಲೀಸ್. ಅಮ್ಮನಿಗೆ ಪೋಸಿ ಹೊಡೆದು ಹಿತ್ತಲ ಬಾಗ್ಲಿಂದ ಕಾಲೇಜಿಗೆ ಹೋಗ್ತಾ ಇದ್ದೆ. ಫೈನಲ್ ಎಕ್ಸಾಮ್ ಆಗಿರ್ಲಿಲ್ಲ. ಈ ಪ್ರಸ್ತಾಪ ಬಂತು. ಯಾವುದೋ ಕೆಟ್ಟ ನಕ್ಷತ್ರ ಅಂತೆ ನಂದು. ಅತ್ತೆ ಮಾವಂಗ ಆಗದ್ದು. ಅವ್ರು ಇರಬಾರ್ದು ಅಂದ್ರೆ ಗಂಡಿಗೆ ಮಿನಿಮಮ್ 40 ಆಗಿರ್ಬೇಕು ಅಲ್ವಾ. ಆಗಿತ್ತು, ಮದುವೆ ಆಯ್ತು. ಕುಕ್ಕರ್ ಇಡಿಸ್ಲಾ? ಕಷ್ಟವಾಗ್ತಿದ್ಯಾ? ಬೆಂದಿದೆ, ಬಿಟ್ರೆ ಸೀದೋಗುತ್ತೆ. ಇದು ಬೆಂದಿದೆಯೇ, ಹೆಚ್ಚು ಕಾವು ಕೊಡಬೇಡ, ಸೀದ್ ಹೋಗುತ್ತೆ. ಪ್ಲೀಸ್ ಹಂಗಿಸ್ಬೇಡ, ನೋವಾಗತ್ತೆ. ಈ ಮನುಷ್ಯ ನನ್ನ ಆಯ್ಕೆ ಅಲ್ಲ. ತಳದ ಬೆಂಕಿಗೆ ಒಳಗೆ ಕುದ್ದು ಆಗೊಮ್ಮೆ ಈಗೊಮ್ಮೆ ಸದ್ದು. ಯಾರೋ ಬರ್ತಾರೆ ಅಂತ ಕಾಯೋದು. ಕಾವಿನಿಂದ ಹೊಳಗೆ ಸರಿತಾರೇನೋ, ಒಳಗಿಂದೆಲ್ಲ ಬರಿದು ಮಾಡ್ತಾರೇನೋ. ಇಳಿಸು,
ಬೆಂದಾಗ ಅದಕ್ಕೆ, ಸೀದಾಗ ಇದಕ್ಕೆ ಮುಕ್ತಿ. ಅದಕ್ಕೆ ಸ್ವಾತಂತ್ರ್ಯ ಎಗ್ಗಿಲ್ದೆ ಸದ್ದು ಮಾಡುತ್ತೆ. ನನಗೆಲ್ಲಿ ಆ